ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದ ಹಿನ್ನೆಲೆ ಜೈಲು ಪಾಲಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಸದ್ಯಕ್ಕೆ ಅವರು ಸಂಸದರಾಗಿದ್ದಂತಹ ಮನೆ ಈಗ ಖಾಲಿ ಹೊಡಿತಾ ಇದೆ. ಪ್ರಜ್ವಲ್ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲು ಪಾಲಾಗಿದ್ದಾರೆ. ಈಗಾಗಲೇ ಖೈದಿ ನಂಬರ್ ಕೂಡ ಸಿಕ್ಕಿರುವಂತದ್ದು. ಪ್ರಜ್ವಲ್ ಜೈಲು ಪಾಲಾದ ನಂತರ ಮನೆ ಪಾಳು ಬಿದ್ದು ಹೋಗ್ಬಿಟ್ಟಿದೆ. ಹಾಸನದ ಎಂಪಿ ನಿವಾಸ ಖಾಲಿಯಾಗಿರುವಂತದ್ದು. ಕಳೆದ 14 ತಿಂಗಳಿನಿಂದ ಸಂಸದರ ನಿವಾಸ ಪಾಳು ಬಿದ್ದಿದೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜೈಲು ಸೇರಿದ್ದಾರೆ. ಜೀವಾವಧಿ ಶಿಕ್ಷೆ ಕೂಡ ಅವರಿಗೆ ನಿನ್ನೆ ನ್ಯಾಯಾಲಯ ಪ್ರಕಟ ಮಾಡಿದೆ. ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನವರು ಮನೆಯಲ್ಲಿದ್ದಂಥ ಸರ್ಕಾರಿ ಮನೆ ಈಗ ಪಾಳು ಬಿದ್ದಂಥ ಪರಿಸ್ಥಿತಿಗೆ ತಲುಪಿದೆ. ನಾನೀಗ ಸ್ಥಳದಲ್ಲಿದ್ದೇನೆ, ಇಲ್ಲಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನವರು ಬಳಸಿದಂತಹ ಮನೆ ಹಾಸನದ RC ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಮನೆಯಲ್ಲೇ ಅವರ ರಾಜಕೀಯ ಚಟುವಟಿಕೆಗಳನ್ನು ಕೂಡ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಳಸ್ತಾ ಇದ್ದಂತಹ ಮನೆ. ಆದರೆ ಇದೀಗ ಈ ಮನೆ ಪಾಳು ಬಿದ್ದಂತಹ ಪರಿಸ್ಥಿತಿಗೆ ತಲುಪಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಹೆಸರಿಗೆ ಈ ಒಂದು ಮನೆ ಅಲಾಟ್ ಆಗಿತ್ತು. ಹೊಸ ಬಂಗಲೆಯನ್ನು ಕಟ್ಟಿಸಿ ಅಲ್ಲಿ ಅಧಿಕಾರವನ್ನು ಕೂಡ ಅವರು ನಡೆಸ್ತಾ ಇದ್ರು. ಆದರೆ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಕೇಳಿ ಬಂದಿದ್ದಂತಹ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಈ ಮನೆಯಲ್ಲೂ ಕೂಡ ಒಂದಷ್ಟು ಮಹಿಳೆಯರ ಜೊತೆ ಅವರು ಅತ್ಯಾಚಾರವನ್ನು ಮಾಡಿದ್ದಾರೆ ಎಂಬಂಥ ಆರೋಪ ಏನು ಕೇಳಿ ಬಂತು. SIT ಕೂಡ ಹಾಸನಕ್ಕೆ ಬಂದು ಈ ಮನೆಯಲ್ಲಿ ಶೋಧವನ್ನು ಕೂಡ ನಡೆಸಿತು. ಇಲ್ಲಿದ್ದಂಥ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿ ನ್ಯಾಯಾಲಯಕ್ಕೆ ಅವನ್ನೆಲ್ಲ ಸಂಗ್ರಹ ಮಾಡಿ ನ್ಯಾಯಾಲಯಕ್ಕೆ ನೀಡುವಂತಹ ಚಟುವಟಿಕೆಗಳನ್ನು ಕೂಡ SIT ತಂಡ ನಡೆಸಿತು. ಸುಮಾರು 4 ರಿಂದ 5 ಬಾರಿ ಹಾಸನಕ್ಕೆ ಬಂದಿದ್ದಂಥ SIT ಈ ಒಂದು ಮನೆಯಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸಿತ್ತು. ಇದಾದ ನಂತರದಲ್ಲಿ ಈ ಮನೆಗೆ ಯಾರೂ ಕೂಡ ಪ್ರವೇಶವನ್ನು ಪಡ್ಕೊಂಡಿಲ್ಲ. ಈ ಮನೆ ಈಗಾಗಲೇ ಪಾಳು ಬಿದ್ದಂಥ ಪರಿಸ್ಥಿತಿಗೆ ತಲುಪಿದೆ. ಮನೆಯ ಮುಂದೆ ಮತ್ತು ಅಕ್ಕಪಕ್ಕದಲ್ಲಿ ಗಿಡ ಗಂಟೆಗಳು ಕೂಡ ಬೆಳೆದು ಇಲ್ಲಿ ಯಾರೂ ಕೂಡ ವಾಸ ಇಲ್ಲಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಪ್ರಜ್ವಲ್ ರೇವಣ್ಣವರಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಬೋರ್ಡ್ ಕೂಡ ಹಾಕಿದ್ದಂಥ ಬೋರ್ಡನ್ನು ಕೂಡ ಈಗಾಗಲೇ ಕೆಡವಲಾಗಿದೆ. ಅಲ್ಲೇ ಸಾರ್ವಜನಿಕರಿದ್ದಾರೆ, ಕಾಂಪೌಂಡ್ ಮೇಲೆ ಬೋರ್ಡನ್ನು ಕೂಡ ಅಳವಡಿಸಲಾಗಿತ್ತು. ಅದನ್ನು ಈಗಾಗಲೇ ಸಾರ್ವಜನಿಕರ ಕೆಳಗಡೆ ಕೆಡವುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಇದ್ದಂಥ ಬೋರ್ಡ್ ಕೂಡ ಈಗ ಆ ಮನೆಯ ಕಾಂಪೌಂಡ್ ಒಳಗಡೆ ಬಿದ್ದಿದೆ. ಹಾಸನ ಜಿಲ್ಲೆಯಲ್ಲಿ ಏನು ಮಹಿಳೆಯರ ಅತ್ಯಾಚಾರ ಪ್ರಕರಣ ಮತ್ತು ಮಹಿಳೆಯರಿಗೆ ಹಿಂಸೆಯನ್ನು ನೀಡಿದಂಥ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಆರೋಪಿಯಾಗಿದ್ದಾರೆ. ನಿನ್ನೆ ಪ್ರಕಟ ಆಗಿರ್ತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟವನ್ನು ನ್ಯಾಯಾಲಯ ಮಾಡಿದೆ. ಹೊಳೆನರಸೀಪುರದ ಮಹಿಳೆಯೊಬ್ಬರ ಮನೆ ಕೆಲಸದ ಆಕೆಯ ಜೊತೆಯಲ್ಲಿ ಆಕೆ ಅತ್ಯಾಚಾರ ಆರೋಪವನ್ನು ಏನು ಮಾಡಿದ್ರು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಶಿಕ್ಷೆ ಕೂಡ ಆಗಿದೆ. ಒಟ್ಟಾರೆಯಾಗಿ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಈ ಮನೆಯಲ್ಲೇ ಪ್ರಜ್ವಲ್ ರೇವಣ್ಣನವರು ಕಾರ್ಯನಿರ್ವಹಿಸ್ತಾ ಇದ್ದರು. ಈ ಮನೆಯಲ್ಲಿ ಕೆಲ ಮಹಿಳೆಯರ ಜೊತೆಯೂ ಕೂಡ ಸಂಪರ್ಕವನ್ನು ಹೊಂದಿ ಅಲ್ಲಿ ಅತ್ಯಾಚಾರವನ್ನು ಕೂಡ ನಡೆಸಿದ್ದಾರೆ ಎಂಬಂಥ ಆರೋಪ ಏನು ಕೇಳಿ ಬಂದಿತ್ತು. ಇದಾದ ನಂತರದಲ್ಲಿ ಯಾರೂ ಕೂಡ ಈ ಮನೆಗೆ ಪ್ರವೇಶವನ್ನು ಪಡೆದಿಲ್ಲ. ಪ್ರಜ್ವಲ್ ರೇವಣ್ಣ ಕಳೆದ 2024 ಮೇ 31 ಬಂಧನ ಆದರು. ಅಂದಿನಿಂದ ಇಲ್ಲಿವರೆಗೂ ಈ ಮನೆಗೆ ಯಾರೂ ಕೂಡ ವಾಸ ಆಗಿಲ್ಲ. ಅದರಿಂದಾಗಿ ಸರ್ಕಾರಿ ಬಂಗಲೆ, ಹೊಸದಾಗಿ ಕಟ್ಟಿದ್ದಂಥ ಸರ್ಕಾರಿ ಬಂಗಲೆ ಇದೀಗ ಪಾಳು ಬೀಳುವಂಥ ಪರಿಸ್ಥಿತಿಗೆ ತಲುಪಿದೆ. ಹಾಸನ ಜಿಲ್ಲೆಯ ಮಹಿಳೆಯರ ಘನತೆ ಮತ್ತು ಗೌರವಕ್ಕೆ ಸಿಕ್ಕಿದಂತಹ ಬೆಲೆ ಎಂಬಂತಹ ವಾತಾವರಣ ಹಾಸನದಲ್ಲಿ ಕೆಲ ಮಹಿಳೆಯರು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಈ ಒಂದು ಮನೆ ಈಗ ಪಾಳು ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ರೆ ಈ ಸರ್ಕಾರಿಗೆ ಒಂದು ನಷ್ಟ ಆದಂತಹ ಸಂದರ್ಭ. ಈಗ ಈ ಮನೆಯಲ್ಲಿ ಯಾರೂ ಕೂಡ ಇಲ್ಲದೇ ಇರ್ತಕ್ಕಂಥದ್ದನ್ನು ನಾವೀಗ ಗಮನಿಸ್ತಿದ್ದೇವೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.